ಈ ದೊಡ್ಡಬಳ್ಳಾಪುರದಲ್ಲಿರೋ ಮೇಸ್ತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಯಾವ ಬಿಲ್ಡಿಂಗ್ ಕೊಡಕ್ ಹೋಗ್ಬೇಡಿ ಗೊತ್ತಿಲ್ದಿರ. ಆಮೇಲಿಂದ ಯಾವುದೇ ಕಾರಣಕ್ಕೂ ಕ್ಯಾಶ್ ವ್ಯವಹಾರ ಮಾಡಕ್ ಹೋಗ್ಬೇಡಿ. ಹಂತವಾಗಿ ಪೇಮೆಂಟ್ ಹೋಗುತ್ತೆ. ಈ ಪೇಮೆಂಟ್ ವಿಚಾರ ಬಂದಾಗ ಮೊದಲು ಪೇಮೆಂಟ್ ಇಸ್ಕೋತಾರೆ, ಆಮೇಲಿಂದ ಇನ್ನೊಂದ್ಸತಿ ಕೇಳ್ತಾರೆ. ಅಲ್ಲಿವರೆಗೂ ಕೆಲಸ ಮುಗ್ದಿರಲ್ಲ. ಮತ್ತೆ ಕೇಳಕ್ ಹೋದ್ರೆ ಸರ್ ನೀವು ಕೇಳಿದ್ರೆ ದುಡ್ಡು ಕೊಟ್ಟಿಲ್ಲ ಅಂತಾರೆ. ನೀವು ಕೊಟ್ಟಿರೋ ದುಡ್ಡಿಗೆ ಇಷ್ಟೇ ಆಗಿದ್ದು. 5 ಲಕ್ಷ ಕೊಟ್ರೆ 2 ಲಕ್ಷದ ಕೆಲಸ ಮಾಡ್ತಾರೆ, ಇಲ್ಲ 1 ಲಕ್ಷದ ಕೆಲಸ ಮಾಡ್ತಾರೆ, ಮತ್ತೆ 5 ಲಕ್ಷ ಇಟ್ಟಾಕ್ತಾರೆ. ಇನ್ನೇನಪ್ಪ ಬಿಲ್ಡಿಂಗ್ ಮುಗ್ದೋಯ್ತು, ಇನ್ನು 20 ದಿನಕ್ಕೆ ಆಗೋಗುತ್ತೆ ಅಂತ ಅನ್ಕೊಂಡ್ರೆ ಆಮೇಲೆ ಹಿಂದೆ ದೊಡ್ಡ ಅಮೌಂಟ್ ಇಡ್ತಾರೆ. ಇನ್ನು 10 ಲಕ್ಷ ಬಾಕಿ ಇದೆ ಸರ್, ನೀವು ಕೊಡ್ಬೇಕಾಗಿದೆ ಅಂತ. ಸೊ ಅವ್ರಿಗೆ ಎಲ್ಲಿ ಲಾಕ್ ಮಾಡ್ಬೇಕು, ಎಲ್ಲೆಲ್ಲಿ ಹಿಡಿಬೇಕು ಅಂತ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಅವರು ಬಿಲ್ಡಿಂಗ್ ಅಂತ ಮುಗಿಸಲ್ಲ ಸರ್. ನೀವು ಬಿಲ್ಡಿಂಗ್ ಮುಗಿಸ್ಬೇಕು ಅಂತ ಅಂದ್ರೆ ಅವ್ರ ಹತ್ರ ಜಗಳ ಆಡ್ಬೇಕು. ಜಗಳ ಆಡಿ ಮನಸ್ತಾಪ ಆಗಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಇವಾಗ ಅವ್ರು ಮುಖ ನಾವು ನೋಡಕ್ಕಾಗಲ್ಲ, ನಮ್ಮ ಮುಖ ಅವ್ರು ನೋಡೋದಕ್ಕಾಗಲ್ಲ. ಬಿಲ್ಡಿಂಗ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಮಾಡಿರೋನ್ನೇ ಕರಿಬೇಕು, ಅದು ಆಗಲ್ಲ. ಹಿಂಗಾಗಿ ಕುತ್ಕೊಳ್ಳುತ್ತೆ. ಆಮೇಲಿಂದ ಹಂತವಾಗಿನೂ ಕೂಡ ಇವರುಗಳು ಒಂದು ಸಂಘ ಅಂತ ಇದೆ, ಆಮೇಲಿಂದ ಟೀಮ್ ಆಗಿದೆ, ತುಂಬಾ ಗೊತ್ತಿರೋರೆಲ್ಲ ಇದಾರೆ. ಇವರೆಲ್ಲ ಮಾಡಿದ್ರೆ ಸರಿ ಅಂತ ಗೂಬೆ ಕೂರಿಸ್ತಾರೆ. ಆ ಗೂಬೆ ಕೋರ್ಟಲ್ಲಿ ಕೂರ್ಸಕ್ಕಾಗಲ್ಲ. ಕೋರ್ಟು ಕಾನೂನು ಪೊಲೀಸ್ ಸ್ಟೇಷನ್ ನಲ್ಲಿ ಕೂರ್ಸಕ್ಕಾಗಲ್ಲ. ಒಬ್ಬ ಇಂಜಿನಿಯರು ಆ ಬಿಲ್ಡಿಂಗ್ ಏನೇನ ಕಟ್ಟಿದ್ದಾರೆ ಅಂತ, ಆ ಬಿಲ್ಡಿಂಗ್ ಕಟ್ಟಿ 1 ವರ್ಷ ಆದ್ರೂ ಕೂಡ ಹೇಳ್ತಾರೆ. ಅದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅಂತಾನು ಕೂಡ ಹೇಳ್ತಾರೆ. ಸೊ ನಾವು ಆ ರೂಟ್ ನ ಫಾಲೋ ಮಾಡಿ ಒಳ್ಳೊಳ್ಳೆ ಕಡೆಯಿಂದ ಎಸ್ಟಿಮೇಷನ್ಸ್ ಹಾಕ್ಸಿ, ಆಮೇಲಿಂದ ಒಳ್ಳೆ ಕ್ವಾಲಿಟಿ ಚೆಕ್ ಮಾಡಿಸಿ ಅವೆಲ್ಲ ಡಾಕ್ಯುಮೆಂಟ್ಸ್ ನಾವು ಕೋರ್ಟ್ ಸಬ್ಮಿಟ್ ಮಾಡಿದ್ವಿ. ಆದ್ರಿಂದ ನಮ್ಮ ಕೇಸು ಗೆಲ್ಲಂಗಾಯ್ತು. ಸೊ ಇವಾಗ ಅವರು ನಮ್ಗೆ ನಾವಿವಾಗ ಅಷ್ಟು 40 ಲಕ್ಷದ ಬಗ್ಗೆ ಹೇಳಿದ್ನಲ್ಲ, 40 ಲಕ್ಷದ ಕೊಟ್ಟು ನಮ್ಮ ಹತ್ರ ಇರೋದು ಒಂದೇ ಕೀ. ಇನ್ ಮಿಕ್ಕಿ ಬೇಡಿಕೆ ಅವ್ರ ಹತ್ರನೇ ಇದೆ. ಆರ್ಡರ್ ಆದ್ರೂ ಕೂಡ ಆ ವ್ಯಕ್ತಿಗೆ ಇನ್ನು ಪರಿಜ್ಞಾನ ಬಂದಿಲ್ಲ ಕೀ ಕೊಡ್ಬೇಕು ಅಂತ. ಈಗ ಅಪೀಲ್ಗೆ ಹೋದ್ರು ಕೂಡ ಏನಾಗುತ್ತೆ, ಒಂದ್ಸತಿನೂ ನಾವು ಗೆದ್ದಿದೀವಿ, ಇನ್ನೊಂದ್ಸತಿನೂ ಮತ್ತೆ ಗೆಲ್ತೀವಿ. ಅದೇನ್ ಇದಿಲ್ಲ. ಅದೇ ಇವಾಗ ಹೇಳ್ಬೇಕು ಸರ್, ಈಗ ಅಂತವ್ರಿಗೆ ತುಂಬಾ ಒಳ್ಳೆ ಲೆಸನ್ ಆಗ್ಬೇಕು. ನಾನ್ ಬಂದು ಇದು ಮಾಡ್ತಾ ಇರೋ ಒಂದು ಉದ್ದೇಶ, ಯಾಕೆಂದ್ರೆ ಫ್ಲೈಟ್ ಇಂದ ಇವಾಗೇ ಬಂದಿದ್ದು. ಯಾಕೆಂದ್ರೆ ಈ ವಿಚಾರ ಫಸ್ಟ್ ನನಗೆ ಇಂಪಾರ್ಟೆಂಟ್, ಪ್ರಿಯಾರಿಟಿ. ಯಾಕೆಂದ್ರೆ ನಾನು ದೊಡ್ಡಬಳ್ಳಾಪುರದಿಂದ ಹೋಗಿರೋನು, ನಂತರ ತುಂಬಾ ಜನ ಹೋಗ್ತಾರೆ ಬಡವ್ರ ಮಕ್ಕಳು. ಮೇಸ್ತ್ರಿ ಹೆಸರು ಬಂದು ಮಂಜುನಾಥ್ ಆರ್ ಅಂತ. ಆ ವ್ಯಕ್ತಿ ಬಂದು ಯಾವರು ಭದ್ರಾವತಿ ಮಂಜುನಾಥ್ ಅಂತ. ಅವರು ಇಲ್ಲಿ ಮನೆ ಕಟ್ಕೊಂಡು ತುಂಬಾ ಚೆನ್ನಾಗಿದ್ದಾರೆ. ಇಲ್ಲ ಸರ್, ಅವ್ರು ನಮ್ಮ ಹಳೆ ಮನೆ ಕಟ್ಟಿದ್ದು ಅಂತ ಕೊಟ್ಟಿದ್ದು. ಯಾಕೆಂದ್ರೆ ನಾನು ಅದನ್ನ ಮೊದಲೇ ಹೇಳಿದ್ನಲ್ಲ, ನಮ್ಮ ತಂದೆ ಇದ್ದಾಗ ಹಳೆ ಶಾಂತಿನಗರದಲ್ಲಿ ನಮ್ದು ಇನ್ನೊಂದು ಮನೆ ಇದೆ, ಅವರು ಕಟ್ಟಿದ್ರು. ಈಗ ಕಾಂಟ್ರಾಕ್ಟ್ ಪ್ರಕಾರ ನಮ್ಮ ತಂದೆ ಆದ್ಮೇಲೆ ನೋಡ್ಕೊಳ್ಳೋರು ಯಾರು ಇರಲ್ಲ. ನಾನು ಅಲ್ಲಿದ್ದೆ, ಅವ್ರಿಗೆ ನಂಬಿಟ್ಟು ಕೊಟ್ಟೆ. ಅವರು ಬಿಲ್ಡಿಂಗ್ ಫಿನಿಶ್ ಮಾಡ್ಲೇ ಇಲ್ಲ ಕೊನೆ.